ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈ ಪಲಾವ್ ರೆಸಿಪಿ ಅಂದರೆ ಸುಮಾರು ವಿಧಾನದಲ್ಲಿ ಮಾಡಿರ್ಬೋದು, ಆದರೆ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಟ್ಟಂತ ಆಗಬೇಕಂದ್ರೆ ಈ ವಿಧಾನದಲ್ಲಿ ಮಾಡಿಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿದ್ದೆ ನಾನು. ಹಾಗೆ ಬೇಗನೆ ಆಗೋಗುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಪಟಪಟ ಮಾಡುವಂಥ ಐಟಮ್ಗಳು ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾನು ಇವತ್ತು 2 ಗ್ಲಾಸ್ ಆಗುವಷ್ಟು ಬುಲೆಟ್ ರೈಸನ್ನು ತಗೊಂಡಿದ್ದೆ. ಇದು ಮಾಮೂಲಿ ನಾವು ರೈಸ್ ಮಾಡುವ ಅಕ್ಕಿಯನ್ನು ತಗೊಂಡಿರೋದು. ನಮಗೆ ಎಷ್ಟು ಪ್ರಮಾಣ ನೋಡಿಕೊಂಡು ತಗೊಳ್ಬೋದು. 2 ಗ್ಲಾಸ್ ಇದೆ. 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. 1 ಟೊಮೆಟೊ ಇದೆ, ದೊಡ್ಡ ಟೊಮೆಟೊ. ಹಾಗೆ 1 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಟಿದ್ದೆ. ಖಾರ ಆಗಿರೋದ್ರಿಂದ ಒಂದೇ ಹಸಿಮೆಣಸಿನ್ಕಾಯಿ ಹಾಕಿರೋದು. ಹಾಗೆ ಬೀನ್ಸು ಮತ್ತು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಆಲೂಗಡ್ಡೆ ಹಾಕಲಿಲ್ಲ, ನೀವು ಆಲೂಗಡ್ಡೆನೂ ಹಾಕ್ಕೊಳ್ಬೋದು. ಸ್ವಲ್ಪ ಬಟಾಣಿಯನ್ನು ನೆನೆಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪಿದೆ. 1 ಸಣ್ಣಕ್ಕಿ ಎಲೆಯನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ. ಈ ಕಡೆ ಎಲ್ಲ ಮಸಾಲೆ ಐಟಮನ್ನು ತೆಗೆದಿಟ್ಕೊಂಡಿದ್ದೆ. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಜಾಪತ್ರೆ ಮತ್ತು ಕಸ್ತೂರಿ ಮೆಥಿ, ಸೋಂಪು ಕಾಳು, ಹಾಗೆ ಎಲ್ಲ ಮಸಾಲೆ ಐಟಮನ್ನು ತೆಗೆದಿಟ್ಕೊಂಡಿರೋದು. ಈಗ ಒಂದು ಕುಕ್ಕರಿಗೆ 4 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ನಾನಿಲ್ಲಿ. ತೆಂಗಿನೆಣ್ಣೆ ಹಾಕಿಬಿಟ್ಟು ಈಗ ಎಲ್ಲ ಮಸಾಲೆ ಐಟಮನ್ನು ಹಾಕಿ ಫಸ್ಟಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊವನ್ನು ಹಾಕ್ತಾಯಿದ್ದೆ ನಾನು. ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಸಣ್ಣಕ್ಕಿ ಎಲೆಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೆ ನೋಡಿ. ಇವಾಗಲೇ ಫ್ರೈ ಮಾಡುವಾಗ ಹಾಕಿದರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ವೇಳೆ ಇಲ್ಲ ಅಂದ್ರೇ ಪಲಾವ್ ಎಲೆ ಹಾಕಿದ್ರೂ ಆಗುತ್ತೆ. ಈಗ ಕಟ್ ಮಾಡಿಟ್ಟಂಥ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೆ. ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕಬೇಕಿತ್ತು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಿತ್ತು. ಇವಾಗ ಸ್ವಲ್ಪ ಮಧ್ಯೆ ಅದನ್ನು ಗ್ಯಾಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಅಲ್ಲೇ ಫ್ರೈ ಮಾಡ್ಕೊಳ್ತಾ ಇರೋದು ನೋಡಿ. ಮರ್ತೋಯ್ತು, ಫಸ್ಟಿಗೆ ಹಾಕಬೇಕಾಗಿತ್ತು. ನೀವು ಫಸ್ಟಿಗೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಬಟಾಣಿಯನ್ನು ಹಾಕಿದ್ದೆ. ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೇನೆ ಈಗ ನಾನು. ಆನಂತರ ಸ್ವಲ್ಪ ಹಾಕಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ತಾ ಇರೋದು. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೆ. ನಂತರ ಪಲಾವ್ ಮಸಾಲವನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಇದು ಪಲಾವ್ ಮಸಾಲ ನಿಮ್ಮ ಫ್ಲೇವರಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು, ನೀವು ಮಾಡುವ ಪ್ರಮಾಣ ನೋಡಿಕೊಂಡು ಪಲಾವ್ ಎಷ್ಟು ಮಾಡ್ತಾಯಿದ್ದೀರ ಅನ್ನೋದನ್ನು ನೋಡ್ಕೊಳ್ಬೋದು. ನಾನೊಂದು 2 ಸ್ಪೂನ್ ಆಗುವಷ್ಟು ಪಲಾವ್ ಮಸಾಲೆಯನ್ನು ಹಾಕಿದ್ದೆ ಇಲ್ಲಿ. ಹಾಗೆ ಅಕ್ಕಿಯನ್ನು ಕೂಡ ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇರೋದು. ನಾನು 2 ಗ್ಲಾಸು ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ಈಗ ನಾನು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೀವು ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ತಿರುವಾಡಿಕೊಂಡು ನೋಡ್ಕೊಳ್ಬೇಕು. 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಚೆನ್ನಾಗಿ ಈಗ ತಿರುವಾಡ್ಕೊಳ್ಬೇಕು. ಈ ಪ್ರಮಾಣದಲ್ಲಿ ನಾವು ಉಪ್ಪನ್ನು ನೋಡಿಕೊಂಡು ಮತ್ತೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಈಗ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಇದನ್ನು 3 ವಿಸಿಲ್ ಮಾಡ್ಕೊಳ್ತಾ ಇರೋದು ನೋಡಿ. ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಉದುರಾಗಿ ತುಂಬ ಚೆನ್ನಾಗಾಗಿದೆ ರೈಸ್ ಮಾತ್ರ. ತುಂಬ ಐಟಮ್ ಅನಿಸಲ್ಲ, ತುಂಬ ಮಸಾಲೆ ಅನಿಸಲ್ಲ, ಏನಿಲ್ಲ, ತುಂಬ ಚೆನ್ನಾಗಾಗತ್ತೆ. ಇದು ಟಿಫಿನ್ ಬಾಕ್ಸಿಗೂ ನೀವು ಹಾಕಿ ಕಳಿಸ್ಬೋದು. ತುಂಬಾ ಸಾಫ್ಟಾಗಿ ಮಧ್ಯಾಹ್ನ ತನಕನೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ, ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನಿವತ್ತು ಇದರ ಜೊತೆಗೆ ಮೊಸರು ಪಚ್ಚಡಿಯನ್ನು ಮಾಡಿದ್ದೆ.
ನೀವು ಇದಕ್ಕೆ ಸಾಂಬಾರು ಮಾಡ್ಕೊಳ್ಬೋದು ಅಥವಾ ಮೊಸರು ಪಚ್ಚಡಿಯಲ್ಲೂ ತಿನ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಪಲಾವ್ ಕೂಡ ರೆಡಿಯಾಗಿದೆ ವೀಕ್ಷಕರೇ. ಕಾಣಲಿಕ್ಕೂ ತುಂಬ ಚೆನ್ನಾಗಿದೆ, ಉದುರಾಗಿ ತುಂಬ ಚೆನ್ನಾಗಾಗಿದೆ ಇದು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.